ಹೇ ಫ್ಯಾಮ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಗೇಮಿಂಗು ಮತ್ತು ಸೋಷಿಯಲ್ ಮೀಡಿಯಾ ಯಾವುದಾದ್ರೂ ತಮ್ನೇಲ್ ಮಾಡ್ಬೋದು. ನೀವು ಯಾವ ಥರ ಬೇಕಾದ್ರೂ ತಮ್ನೇಲ್ ಮಾಡ್ಬೋದು. ಇದು ನಾನು ಕ್ರಿಯೇಟ್ ಮಾಡಿರೋದು. ಒಂದು ಆ್ಯಪ್ ಯೂಸ್ ಮಾಡ್ತೀನಿ. ಆ ಆ್ಯಪ್ ಹೆಸರು ನೇಮು ಮತ್ತು ಎಲ್ಲ ಹೇಳೋದಕ್ಕೂ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪ್ಲೇಸ್ಟೋರ್ಗೆ ಹೋಗಿ ತಮ್ನೇಲ್ ಮೇಕರ್ ಅಂತ ಸರ್ಚ್ ಮಾಡಿ. ತಮ್ನೇಲ್ ಮೇಕರ್ ಅಂತ ಅಲ್ಲೊಂದು ಆ್ಯಪ್ ಬರುತ್ತೆ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಸ್ಟಾ ಅಂತ ಐತಲ್ಲ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬ ಯೂಸ್ ಇದೆ ಗೈಸ್ ಬಿಗಿನರ್ಸ್ಗೆ. ರೆಡಿ ಇರುತ್ತೆ, ಅದರಲ್ಲಿ ಟೈಟಲು ಮತ್ತು ಟೆಕ್ಸ್ಟ್ ನಾವೇ ಹಾಕಬೇಕು. ಓಪನ್ ಮಾಡಿ. ನಾನು ಸ್ವಲ್ಪ ಲಾರೋ ಮಾರ್ಕೆಲ್ಲ ತೋರ್ಸೋಕ್ಕೆ ಲೇಟ್ ಮಾಡ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಅಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದರ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಫಸ್ಟು ಗೈಸ್. ನೋಡಿ, ಅಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. ಓಪನ್ ಮಾಡಿ ಆ ಆ್ಯಪು. ಪಿಕ್ಸ್ಟಾ ಡೌನ್ಲೋಡ್ ಮಾಡಿರ್ತೀರಲ್ಲ, ಓಪನ್ ಮಾಡಿ. ಅದಕ್ಕೆಲ್ಲ ಪರ್ಮಿಷನ್ ಅಲೋ ಮಾಡಿ. ನೋಡಿ ಗೈಸ್, ಇಲ್ಲಿ ಬರ್ತಾವೆ. ನಿಮಗೆ ಇಷ್ಟ ಬಂದಿದ್ದ ಮೇಲೆ ಇದು ಕಾಣಿಸ್ತಾ ಇದೆ ಗೇಮಿಂಗು ಅದು ಇದು ಅಂತ. ನಿಮಗೆ ಗೇಮಿಂಗ್ ಬೇಕಾದ್ರೆ ಗೇಮಿಂಗ್ ಆ್ಯಡ್ ಮಾಡ್ಕೋಬೋದು, ಬೇರೆದು ಬೇಕಾದ್ರೆ ಬೇರೆದು ಆ್ಯಡ್ ಮಾಡ್ಕೋಬೋದು, ನಿಮಗೆ ಇಷ್ಟ ಬಂದಿದ್ದು. ಬಟ್ ಪ್ರೀಮಿಯಮ್ ಅನ್ಲಾಕ್ ಆಗೋಲ್ಲ. ಪ್ರೀಮಿಯಮ್ ಆ್ಯಪ್ ಕೊಡ್ತೀನಿ ನಿಮಗೆ, ಅದು ಲೇಟ್ ಆಗುತ್ತೆ. ಯಾವುದಾದ್ರೂ ಒಂದು ತಮ್ನೇಲ್ ಮೇಲೆ ಕ್ಲಿಕ್ ಮಾಡಿ ನೀವು, ನಿಮಗೆ ಬೇಕಾಗಿರೋದು ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿವಾಗ ನೋಡಿ ಗೈಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅಲ್ಲಿ ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಎಡಿಟ್ ಮಾಡ್ಕೋಬೋದು. ನಾವು ಬೇಕಾದ್ರೆ ತೋರಿಸ್ತೀನಿ ನೋಡಿ, ಸ್ಟಿಕ್ಕರ್ಸ್ ಆ್ಯಡ್ ಮಾಡ್ಬೋದು. ಸ್ಟಿಕ್ಕರ್ಸ್ ಯಾವ ಥರ ಅಂದರೆ, ನಿಮಗೆ ಸೋಷಿಯಲ್ ಮೀಡಿಯಾ ಅಂತ ಇರುತ್ತೆ, ಸೋಷಿಯಲ್ ಅಂತ ಇರುತ್ತಲ್ಲ, ಅಲ್ಲೋಗಿ ಇನ್ಸ್ಟಾಗ್ರಾಮ್ ಅಂತ ಹೊಡೆದ್ರೆ ಇನ್ಸ್ಟಾಗ್ರಾಮ್ ಬರುತ್ತೆ. ಗೇಮಿಂಗಿಗೆ ಹೋದರೆ ಗೇಮಿಂಗ್ ನಿಮಗೆ ಬೇಕಾಗಿರೋ ಸ್ಟಿಕ್ಕರ್ಸ್ ಹಾಕೋಬೋದು. ಬರುತ್ತೆ, ಕೆಳಗಡೆ ಬಂದಿದೆ, ತೋರಿಸ್ತಿಲ್ಲ ಅಷ್ಟೇ. ನೋಡಿ ಗೈಸ್, ಕ್ಲಿಕ್ ಮಾಡಿ ಸ್ವಲ್ಪ ಕೆಳಗೆ ಕೆಳ್ಕೊಂಡು ಅಲ್ಲಿ ಮೇಲೆ ಇರುತ್ತಲ್ಲ ವೈಟ್ ಕಲರು, ಅಲ್ಲಿ ಲೆಟ್ ಹೇಳಿದ್ರೆ ಸಣ್ಣಗಾಗುತ್ತೆ. ಅದನ್ನು ತಗೊಂಡೋಗಿ ನಿಮಗೆ ಇಷ್ಟ ಬಂದಿದ್ದ ಜಾಗದಲ್ಲಿ ಪ್ಲೇಸ್ ಮಾಡ್ಬೋದು. ತುಂಬ ಯೂಸ್ ಆಗೈತೆ. ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ರೆಡಿಮೇಡು, ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಯೂಟ್ಯೂಬ್ ತಮ್ನೇಲು ಎಲ್ಲ ತಮ್ನೇಲ್ ಮಾತ್ರ ಸಖತ್ ಸೈಕಾಗಿ ಅಷ್ಟೇ ಕ್ವಾಲಿಟಿಯಲ್ಲಿ ಬರುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ನ ಎಡಿಟ್ ಮಾಡ್ಬೋದು. ನಾನು ಫ್ರೀ ಫೈರ್ ಅಂತ ಟೈಪ್ ಮಾಡಿ ಬಿಟ್ಬಿಡ್ತೀನಿ. ನೋಡಿ ಗೈಸ್, ಇಷ್ಟೊಂದು ಹೆಲ್ಪ್ ಮಾಡ್ತಾಯಿದ್ದೀನಿ. ನನಗೊಂದು ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ವ ಗೈಸ್? ಏನು ಖರ್ಚಾಗಲ್ಲ ನಿಮ್ಮದು. ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಶೇರ್ ಮಾಡಿಬಿಡ್ರಿ ಸಾಕು. ಇದೊಂದು ಹೆಲ್ಪ್ ಮಾಡಿಬಿಡ್ರಿ, ಎಡಿಟ್ ಮಾಡಿರಿ. ನಿಮಗೆ ಬೇಕಾಗಿರೋ ಸೈಜಲ್ಲಿ ಕೂರಿಸ್ಕೊಳ್ರಿ. ನಿಮಗೆ ಬೇಕಾಗಿರೋ ಟೆಕ್ಸ್ಟ್ ಕಲರು, ಟೆಕ್ಸ್ಟು ಸ್ಟೈಲು, ಫಾಂಟ್ ಸ್ಟೈಲು ಎಲ್ಲ ಬರುತ್ತೆ. ಅದನ್ನು ಸೇವ್ ಮಾಡ್ಕೊಳ್ಳಿ. ಒಂದು 15 ಸೆಕೆಂಡು ಆ್ಯಡ್ ಬರುತ್ತೆ. ಆ್ಯಡ್ ಆದಮೇಲೆ ಅಲ್ಲಿ ರಾಂಗ್ ಅಂತ ಇರುತ್ತೆ, ರಾಂಗ್ನ ಕ್ಲಿಕ್ ಮಾಡಿ ತಮ್ಮನ್ನೆಲ್ಲ ಸೇವ್ ಅಂತ ಕೊಡಿ. ಸೇವ್ ಕೊಟ್ಟಮೇಲೆ ನಿಮ್ಮ ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ, ಹೋಗಿ ನೋಡ್ಕೊಳ್ಳಿ ಗೈಸ್. ಗ್ಯಾಲ್ರಿಯಲ್ಲಿ ಇದನ್ನ ಹೇಗೆ ಒಂದು ವೀಡಿಯೋಗೆ ತಮ್ಮನ್ನೆಲ್ಲ ಆ್ಯಡ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೋಡಿ ಗೈಸ್, ನೀಟಾಗಿದೆ, ಸಖತ್ ಸೈಕಾಗಿದೆ. ಫಸ್ಟು ನೀವು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ ಗೈಸ್. ಯೂಟ್ಯೂಬ್ ST ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಒಂದ್ಮೇಲೆ ವೀಡಿಯೋ ಮೇಲೆ ಲಾಂಗ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಸೈಡಲ್ಲಿ ಇರುತ್ತೆ ವೀಡಿಯೋ ಮೇಲೆ ಒಂದು ಪೆನ್ಸಿಲ್ ಐಕಾನ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಟ್ಯಾಪ್ ಮಾಡಿ ಅಲ್ಲಿ ಕೆಳಗಡೆ ಇರುತ್ತೆ ನಮ್ಮದು ಯಾವುದು ಸಿಸ್ಟಮ್ದು ಇಂದ ಚೇಂಜ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಚೇಂಜ್ ಅಂತ ಇರುತ್ತೆ ನೋಡಿ, ನೋಡಿ ಸಿಸ್ಟಮಲ್ಲಿ ಹೋಗುತ್ತೆ. ಅಲ್ಲಿ ನೀವು ಎಡಿಟ್ ಮಾಡಿರೋ ತಮ್ಮನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಟೈಪ್ ಮಾಡಿ ಡನ್ ಕೊಡಿರಿ, ಓಕೆ ಕೊಡಿರಿ. ಸೆಟಪ್ ಆಗ್ತವೆ. ಹೋಗೋಣ, ಯೂಟ್ಯೂಬ್ ಹೋಗೋಣ, ಸರ್ಚ್ ಮಾಡೋಣ, ನೋಡೋಣ ಒಂದ್ಸತಿ. ಓಕೆ ಗೈಸ್, ಸೇವ್ ಮಾಡಿ. ಇದನ್ನ ಸಣ್ಣ ಯೂಟ್ಯೂಬರ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಈಗ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗೋಣ, ಸರ್ಚ್ ಮಾಡೋಣ, ನೋಡೋಣ ಆಗೈತೆ ಇಲ್ವ ಅಂತ. ನಿಮ್ಮ ಕನ್ಫರ್ಮೇಷನ್ಗೆ ಯಾರು ಸುಳ್ಳು ಹೇಳ್ತಾರೆ ಅನ್ಕೊಂತೀರ. ಓಕೆನಾ? ವಾಯ್ಸ್ ಸ್ವಲ್ಪ ನಾಯ್ಸ್ ಬರುತ್ತೆ, ಯಾಕೆಂದರೆ ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿರೋ ಫೋನ್ ಇಲ್ಲ. 2GB ರ್ಯಾಮು, ಮೈಕ್ ಇಲ್ಲ, ಎಡಿಟ್ ಮಾಡೋಕ್ಕಾಗಲ್ಲ, ಇದರಲ್ಲಿ ಸ್ಟ್ರಕ್ ಆಗುತ್ತೆ. ಸೊ ನನ್ನ ಚಾನಲ್ನ ನಾನು ನನ್ನ ಚಾನಲ್ ವೀಡಿಯೋನ ನಾನು ಸರ್ಚ್ ಮಾಡ್ತಾಯಿದ್ದೀನಿ ಗೈಸ್.
ತೊದಲು ಬರುತ್ತೆ. ಓಕೆನಾ? ಸೊ ವೆಯ್ಟ್ ಗಾಯ್ಸ್, ಅಲ್ಲಿ ವಿಡಿಯೋ ಬರುತ್ತೆ ನಂದು. ನೋಡ್ತಾ ಇದ್ದೀರಾ, ಅಲ್ಲಿ ಕಾಣಿಸ್ತೈತೆ ತಮ್ನೆಲ್ಲು ಹಿಂಗೈತೆ. ನೀವು ಯಾವ ರೇಂಜಿಗೆ ಕ್ವಾಲಿಟಿ ಇರೋ ತಮ್ನೆಲ್ ಮತ್ತು ವಾಯ್ಸ್ ಓವರು ವೀಡಿಯೋ ಹಾಕ್ತಿರೋ ಆ ರೇಂಜಿಗೆ ವ್ಯೂಸ್ ಬರುತ್ತೆ ಗೈಸ್. ನಂದು ಮೊದಲು ಡಬ್ಬ ವೀಡಿಯೋ ಹಾಕ್ತಿದ್ದೆ, ಕ್ವಾಲಿಟಿ ಇಲ್ದವು, ಅದಕ್ಕೆ ಗೊತ್ತಿರಲಿಲ್ಲ. ನೋಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ಯೂಟ್ಯೂಬರ್ ಬಿಗಿನರ್ಸು ಏನು ಮಾಡಿದ್ರೆ ವೈರಲ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ವಲ್ಪ ನನಗೂ ಟ್ರಿಕ್ ಗೊತ್ತಾಗ್ತೈತೆ. ಓಕೆ ಬಾಯ್ಸ್, ಬಾಯ್.